ಹಲೋ ಹಾಯ್ ಎಲ್ರಿಗೂ ಹೆಗ್ಲೆಸ್ ಬ್ರೌನಿ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ಎಲ್ರಿಗೂ ಇಷ್ಟ ಆಗುತ್ತೆ, ಚಿಕ್ಕವರಿಂದ ದೊಡ್ಡವ್ರವ್ರಿಗೂ. ನಮ್ಮ ಮನೇಲಂತೂ ಫ್ರೀಕ್ವೆಂಟಾಗಿ ಮಾಡ್ತಾನೆ ಇರ್ತೀನಿ ನಾನಂತೂ ಇದನ್ನು. ಸೊ ಇದನ್ನು ಮಾಡಲಿಕ್ಕೆ ನಾನು ಫಸ್ಟು 200 ಗ್ರಾಮ್ ಚಾಕ್ಲೇಟ್ ಮಿಲ್ಕ್ ಕಾಂಪೌಂಡ್ನ ತೊಗೊಂಡಿದ್ದೀನಿ. ಅದಕ್ಕೆ 100 ಗ್ರಾಮ್ನಷ್ಟು ಬಟರ್ನ ತೊಗೊಂಡಿದ್ದೀನಿ. ಅದೆರಡೂ ಮೆಲ್ಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ನೆಕ್ಸ್ಟ್ 1 ಕಪ್ಪಷ್ಟು ಶುಗರ್ ಪೌಡರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇಲ್ಲ, ಫಸ್ಟೇ ಹೇಳ್ದಂಗೆ. ಸೊ ಇಲ್ಲಿ ನಾನು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಏನೂ ಯೂಸ್ ಮಾಡ್ತಾ ಇಲ್ಲ. 1 ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾನು ಮೈದಾನ 1.5 ಕಪ್ನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಸ್ಪೂನ್ನಷ್ಟು ಕೋಕೋ ಪೌಡರ್ ಮತ್ತು 1 ಚಿಟಿಕೆಯಷ್ಟು ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ವೆಟ್ ಇಂಗ್ರೀಡಿಯೆಂಟ್ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮೇಲೆ ಒಂದು ಸ್ವಲ್ಪ ಹಾಲನ್ನ ಕೂಡ ಇಲ್ಲಿ ಬೆರೆಸ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಬ್ರೌನಿನ ಸ್ಕ್ವೇರ್ ಶೇಪಲ್ಲಿ ಹಾಕಿದ್ರೆ ಅದು ಕಟ್ ಮಾಡೋದಕ್ಕಾಗಲಿ ಮತ್ತು ತಿನ್ನೋವಾಗ ಅಥವಾ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ಕ್ವೇರ್ ಶೇಪಲ್ಲಿ ಯೂಶ್ವಲಿ ಎಲ್ಲರೂ ಮಾಡ್ಕೊಳ್ತಾರೆ. ಸೊ ಯಾವ ಶೇಪಲ್ಲಾದರೂ ಮಾಡ್ಕೋಬೋದು, ಅದು ನಮಗೆ ಬಿಟ್ಟಿದ್ದು. ಇದ್ರ ಮೇಲ್ಗಡೆ ನಮ್ಗೆ ಇಷ್ಟ ಆದಂತಹ ಟಾಪಿಂಗ್ಸ್ನ ಆ್ಯಡ್ ಮಾಡ್ಕೋಬೋದು. ಬಾದಾಮ್, ವಾಲ್ನಟ್, ಕ್ಯಾಶ್ಯೂಸ್, ಚಾಕ್ಲೇಟ್ಸ್ ಯಾವುದಾದ್ರೂ. ನಾನಿಲ್ಲಿ ಬಟರ್ ಪೇಪರ್ನ ಆ್ಯಡ್ ಮಾಡಿಕೊಂಡೆ. ಬಟರ್ ಪೇಪರ್ ಇಲ್ಲ ಅಂದರೆ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಸರವಿ ಮೈದಾ ಹಸಿಟ್ಟು ಏನಿರುತ್ತೆ ಅದನ್ನು ಎಲ್ಲ ಕಡೆ ಡಸ್ಟ್ ಮಾಡಿ ಅದ್ರ ಮೇಲೆ ನಾವು ಈ ಕೇಕ್ ಮಿಕ್ಸ್ ಏನಿರುತ್ತೆ ಅದನ್ನು ಹಾಕಿ ಬೇಕ್ ಮಾಡೋಕ್ಕೆ ಇಡ್ಬೋದು. 175 ಡಿಗ್ರಿನಲ್ಲಿ ಪ್ರೀ ಹೀಟ್ ಆದಮೇಲೆ ಇದನ್ನು 25 ಮಿನಿಟ್ಸ್ ಬೇಕ್ ಮಾಡೋಕ್ಕೆ ಅಂತ ಇಟ್ಕೊಂಡ್ರೆ ಬ್ರೌನಿ ರೆಡಿ ಆಗುತ್ತೆ. ಸೊ ಇದು ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕಾಗತ್ತೆ, ಆಗಲೇ ಕ್ಲೀನಾಗಿ ಬರುತ್ತೆ. ಸೊ ಬಿಸಿರವಾಗ್ಲೇ ಕಟ್ ಮಾಡಿಕೊಂಡ್ರೆ ಆ ಪೇಪರ್ಗೆ ಅಂಟ್ಕೊಳ್ಳೋದು ಆ ಥರದ್ದೆಲ್ಲ ಆಗುತ್ತೆ. ಈ ಬ್ರೌನಿ ಅಂತೂ ಬೇಕಾದಮೇಲೆ ಎಷ್ಟು ಫ್ಲೇವರ್ಫುಲ್ ಆಗಿರುತ್ತೆ ತಿನ್ನಲಿಕ್ಕೆ ಅಂದರೆ ಆ ಬಟರ್ದಾಗಿರಲಿ, ಚಾಕ್ಲೇಟ್ ಫ್ಲೇವರ್ ಆಗಿರಲಿ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ. ಕಡಿಮೆ ಇಂಗ್ರೀಡಿಯೆಂಟಲ್ಲೇ ಓವನ್ ಇಲ್ಲದೆ ಇದ್ರೂ ಇದನ್ನು ಕುಕ್ಕರಲ್ಲಿ ಕೂಡ ಬೇಕ್ ಮಾಡಿಕೊಂಡು ಆರಾಮಾಗಿ ಮನೆಯವರೆಲ್ಲರೂ ತಿನ್ಬೋದು. 1.5 ಕಪ್ ಹಾಕಿದ್ರೆ ಮೈದಾನ ಏನಿಲ್ಲ ಅಂದರೂ ಸುಮಾರು 1/4 kg 1 kg ಅಷ್ಟು ಬ್ರೌನಿ ರೆಡಿ ಆಗುತ್ತೆ. ಸೊ ಆರಾಮಾಗಿ ತಿನ್ಬೋದು. ಹೊರಗಡೆ ತುಂಬ ಎಕ್ಸ್ಪೆನ್ಸಿವೂ ಇರುತ್ತೆ ಸಮ್ಟೈಮ್ಸ್. ನೆಕ್ಸ್ಟ್ ನಾನಿಲ್ಲಿ ರೋಸ್ ಥ್ರೆಸ್ಲೆ ಚೀಸ್ ಕೇಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಕೇಕ್ ಅಂತೂ ಎಷ್ಟು ಸಿಂಪಲ್ ಆಗಿದೆ, ಬಟ್ ಯಾಕೆ ಅದು ಅಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಹೊರಗಡೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಲಾಂಗ್ ಬ್ಯಾಕ್ ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಸೊ ಇದನ್ನು ಮಾಡಲಿಕ್ಕೆ ಫಸ್ಟು ನಾನು 150 ಗ್ರಾಮ್ನಷ್ಟು ಶುಗರ್ ಪೌಡರ್ನ ತೊಗೊಂಡೆ. ನೆಕ್ಸ್ಟು ಮೊಸರನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡಿಕೊಂಡೆ. ಅದಾದಮೇಲೆ ಆಯಿಲ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಗ್ನ ಆ್ಯಡ್ ಮಾಡಿಲ್ಲ, ಸೊ ಅದರಿಂದ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಮೊಸರು ಮತ್ತು ಆಯಿಲ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸೊ ನೆಕ್ಸ್ಟ್ ಇದಕ್ಕೆ ಶುಗರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಹ್ಯಾಂಡ್ ಮಿಕ್ಸರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಬ್ಲೆಂಡರ್ ಇದ್ದರೆ ಅದಕ್ಕೂ ಕೂಡ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ರೋಸ್ ಸಿರಪ್ನ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರೋಸ್ ಸಿರಪ್ ಚೆನ್ನಾಗಿ ಮಿಕ್ಸ್ ಆದಮೇಲೆ 1.5 ಕಪ್ನಷ್ಟು ಮೈದಾ ಮತ್ತು ಅರ್ಧ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಬೀಟ್ ಮಾಡಿಕೊಂಡೆ. ಬ್ಲೆಂಡರಲ್ಲಿ ಕೂಡ ಇದನ್ನು ಅಗೇನ ಹಾಕ್ಕೋಬೋದು. ಸ್ಕ್ವೇರ್ ಶೇಪ್ನಲ್ಲಿರೋ ಮೋಲ್ಡ್ಗೆ ಹಾಕ್ಕೊಂಡು ಪ್ರೀ ಹೀಟ್ ಮಾಡಿ ಬೇಕ್ ಮಾಡಿಕೊಂಡೆ. ಸೊ ಬೇಕ್ ಆದಮೇಲೆ ಅದನ್ನು ಚೆನ್ನಾಗಿ ಹೋಲ್ ಮಾಡಿಕೊಂಡು ಎತ್ತಿಟ್ಕೊಂಡೆ ಪಕ್ಕಕ್ಕೆ, ಸ್ವಲ್ಪ ತಣ್ಣಗಾಗಲಿ ಅಂತ. ನೆಕ್ಸ್ಟು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ರೋಸ್ ಮಿಲ್ಕ್. ಸೊ ಹಾಲಿಗೆ 1-2-3 ಸ್ಪೂನ್ನಷ್ಟು ರೋಸ್ ಸಿರಪ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೇಕ್ ಬೇಸ್ ತಣ್ಣಗೆ ಆದಮೇಲೆ ಅದಕ್ಕೆ ಈ ಥರ ಹಾಕಿ ಎತ್ತಿಟ್ಕೊಂಡೆ. ಒಂದು ಸ್ವಲ್ಪ ಅದು ಚೆನ್ನಾಗಿ ನೆನಿಬೇಕಾಗಿರುತ್ತೆ. ಇದು ನೆಂದ್ರೇ ಅದು ರುಚಿ ಚೆನ್ನಾಗಿರುತ್ತೆ ಇದಕ್ಕೆ. ಈ ಕೇಕ್ ಬೇಸ್ ಹಾಲಿನ ಜೊತೆ ಚೆನ್ನಾಗಿ ನೆಂದ ಮೇಲೆ ಇದಕ್ಕೆ ಮೇಲ್ಗಡೆ ವಿಪ್ಪಿಂಗ್ ಕ್ರೀಮ್ನ ವಿಪ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ನಾವು ಡ್ರೈ ಫ್ರೂಟ್ಸ್ ಅಂದರೆ ಪಿಸ್ತಾನಲ್ಲಿ ಅಥವಾ ಬಾದಾಮನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಬರೀ ಪಿಸ್ತಾನ ಮಾತ್ರ ಆ್ಯಡ್ ಮಾಡಿಕೊಂಡೆ. ಪಿಸ್ತಾನ ಸುತ್ತ ಹಾಕ್ಕೊಂಡು ಅದ್ಮೇಲೆ ಡೆಕೋರ್ ಕೂಡ ಮಾಡಿಕೊಂಡೆ. ಇದು ನೋಡೋಕ್ಕಾಗಲಿ ಟೇಸ್ಟ್ ಆಗಲಿ ಅಲ್ಟಿಮೇಟ್ ಆಗಿರುತ್ತೆ. ಸೊ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಈ ಮಿಲ್ಕ್ ನಾವೇನು ರೆಡಿ ಮಾಡ್ಕೊಳ್ಳೋ ಅದಕ್ಕೆ ಕಂಡೆನ್ಸ್ ಮಿಲ್ಕ್ನ ಕೂಡ ಮಾಡ್ಕೋಬೋದು. ನಾನು ಮನೆಯಲ್ಲಿ ಈಸಿಯಾಗಿ ಯಾವ್ದು ಸಿಗುತ್ತೋ ಅದರಲ್ಲೇ ನಾನು ಯೂಶ್ವಲಿ ಮಾಡ್ಕೊಳ್ಳೋದು. ಸೊ ಅದನ್ನೇ ಬೇಕು ಅಂತ ಜಾಸ್ತಿ ಹುಡ್ಕಕ್ಕೆ ಹೋಗಲ್ಲ, ಇರೋದ್ರಲ್ಲೇ ಮಾಡಿಕೊಂಡೆ. ಟೇಸ್ಟ್ ಅಂತೂ ಹೊರಗಡೆ ಹೆಂಗಿರುತ್ತೋ ಅದೇ ಥರನೇ ಇದೆ. ನೆಕ್ಸ್ಟ್ ನಾನಿಲ್ಲಿ ನ್ಯೂಟೆಲ್ಲಾ ಚೀಸ್ ಕೇಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿ ಮಾಡೋದು, OTG ಅವಶ್ಯಕತೆ ಇರಲ್ಲ ಇದನ್ನು ಮಾಡಲಿಕ್ಕೆ. ಫಸ್ಟ್ ಇದಕ್ಕೆ ಬೇಸ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನು ಡೈಜೆಸ್ಟಿವ್ ಬಿಸ್ಕೆಟ್ನ ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೌಡರ್ ಮಾಡಿಕೊಂಡು 2-3 ಸ್ಪೂನ್ನಷ್ಟು ಬೆಣ್ಣೆನ ಮೆಲ್ಟ್ ಮಾಡಿಕೊಂಡು ಈ ಪೌಡರ್ ಮಾಡ್ಕೊಂಡಿರೋ ಬಿಸ್ಕೆಟ್ ಮತ್ತು ಬೆಣ್ಣೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಇದನ್ನು ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಫುಲ್ ಬೇಸಾಗಿ ಕ್ಲೀನಾಗಿ ಅದನ್ನು ಒಂದು ಲೆವೆಲ್ ಮಾಡಿಕೊಂಡು ರೆಡಿ ಮಾಡಿ ಅದನ್ನು ಫ್ರಿಜ್ಜಲ್ಲಿ 1 ಅವರು ಇಟ್ಟಿದ್ದೆ. ಸೊ ಇದಾದಮೇಲೆ ನೆಕ್ಸ್ಟು ಕ್ರೀಮ್ ಚೀಸ್ನ ತೊಗೊಂಡು ಅದನ್ನು ಚೆನ್ನಾಗಿ ಸ್ಪ್ಯಾಚುಲನಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 4ರಿಂದ 5 ಸ್ಪೂನ್ನಷ್ಟು ಶುಗರ್ ಪೌಡರ್ನ ಹಾಕಿ ಅದು ಚೆನ್ನಾಗಿ ಬೀಟ್ ಮಾಡಿಕೊಂಡೆ ಬ್ಲೆಂಡರ್ನಲ್ಲಿ. ಅದಾದಮೇಲೆ 2ರಿಂದ 3 ಸ್ಪೂನ್ನಷ್ಟು ನ್ಯೂಟೆಲ್ಲಾ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಅದನ್ನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಈಗ ಅದೇ ಬೌಲ್ಗೆ ವಿಪ್ಪಿಂಗ್ ಕ್ರೀಮ್ನ 1 ಕಪ್ನಷ್ಟು ಹಾಕ್ಕೊಂಡು ಚೆನ್ನಾಗಿ ವಿಪ್ ಮಾಡಿಕೊಂಡು ಅದಕ್ಕೆ ನೆಕ್ಸ್ಟು ಕ್ರೀಮ್ ಚೀಸ್ ಮತ್ತು ನ್ಯೂಟ್ರೆಲ್ಲ ಹಾಕಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಈ ವಿಪ್ಪಿಂಗ್ ಕ್ರೀಮ್ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಸ್ಪ್ಯಾಚುಲನಲ್ಲೇ. ಇದನ್ನು ನೆಕ್ಸ್ಟು ಬಿಸ್ಕೆಟ್ ಬೇಸಾಗಿ ಏನು ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ತೆಗೆದು ಅದ್ರ ಮೇಲೆ ಒಂದು ಲೇಯರಾಗಿ ಹಾಕಿ ಒಂದು ಫುಲ್ ಲೆವೆಲ್ ಮಾಡಿಕೊಂಡೆ. ಸ್ಪ್ಯಾಚುಲಾ ಅವ್ರ ಸ್ಪೂನಲ್ಲಿ ಯೂಸ್ ಮಾಡಿಕೊಂಡು ಮೋಲ್ಡ್ಗೆ ಕ್ಲೀನಾಗಿ ಲೆವೆಲ್ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ಕವರ್ ಮಾಡಿ ನಾನು ಅದನ್ನು ಫ್ರಿಜ್ಜಲ್ಲಿ ಒಂದು 6 to 8 hours ಇಟ್ಟರೆ ಕ್ಲೀನಾಗಿ ಅದು ಸೆಟ್ ಆಗುತ್ತೆ. ಸೆಟ್ ಆದಮೇಲೆ ಮೇಲ್ಗಡೆ ನಮಗೆ ನ್ಯೂಟೆಲ್ಲಾನ ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಡಿಸೈನ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಆಪ್ಷನಲ್, ಹಾಗೆ ತಿನ್ಬೋದು ಅಥವಾ ಬಿಸ್ಕೆಟ್ಸ್ ಏನು ನಾವು ಫಸ್ಟ್ ಪೌಡರ್ ಮಾಡ್ಕೊಂಡಿದ್ವಿ ಅದನ್ನು ಮೇಲ್ಗಡೆ ಹಾಕ್ಕೊಂಡು ಕೂಡ ಡಿಸೈನ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ರುಚಿ ಅಂತೂ. ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಆರಾಮಾಗಿ ಈ ಕೇಕ್ನ ಮಾಡ್ಕೊಳ್ಬೋದು. ಮಕ್ಕಳು ಕೂಡ ಮಾಡ್ಬೋದು ಈ ಕೇಕ್ನ. ನಿಮಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಆ್ಯಂಡ್ ಬಾಯ್.